ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿ ಅವ್ರಿಗೆ ಬಗ್ ಶಾಕ್ ಕೊಡ್ತಿರೋ ಕೀರ್ತಿ ತಬ್ಬೆ ಬಾಗಿರೋ ಕಾವೇರಿ ಏನಪ್ಪ ಇದು ಅಂತ ಅನ್ಕೋತಿದ್ರ. ಈ ಕಡೆ ವೈಷ್ಣು ಮತ್ತು ಲಕ್ಷ್ಮಿಯ ಮದುವೆ ಆಗಿ 1 ವರ್ಷ ಆಯಿತು. 1 ವರ್ಷದ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಸಿಂಪಲ್ ಸೆಲೆಬ್ರೇಷನ್ ನಡೀತದೆ, ಕೇಕ್ ಕೂಡ ಎಕ್ಸ್ಚೇಂಜ್ ಆಗತ್ತೆ. ಈ ಕಡೆ ಲಕ್ಷ್ಮಿ ಅಂತೂ ಫುಲ್ ಖುಷಿಯಾಗಿದ್ದಾಳೆ. ಆದರೆ ಇಲ್ಲಿ ತಾಯಿ ಎಲ್ಲ ಇಲ್ಲಪ್ಪ ಅಮ್ಮ ಹೋದ್ರು, ಅಮ್ಮ ಎಲ್ಲಿ, ಅಮ್ಮ ಯಾಕೆ ಇಲ್ಲಿ ಬಂದಿಲ್ಲ ಅಂತ ವೈಶ್ ನಾವು ಕೇಳ್ತಿದ್ದಾನೆ. ಬಟ್ ಆ ಕಡೆ ಕಾವೇರಿಯವರು ಮನೆಗೆ ಬಂದಿದ್ದಾರೆ ಕೀರ್ತಿ ಮನೆಯಿಂದ. ಕೀರ್ತಿ ಮನೆಯಲ್ಲಿ ಅವಮಾನ ಆಗಿದೆ ಕಾವೇರಿ ಅವ್ರಿಗೆ. ಕಾರುಣ್ಯ ಅವರಂತೂ ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ, ನನ್ನ ಮಗಳೇ ಹೋಗು ಅಂದ್ರು ಇಲ್ಲೇ ಇದೆಯಲ್ಲ ಅಂತ ಹೇಳಿ ಅವಮಾನ ಮಾಡಿದ್ದಾರೆ. ಈ ಕಡೆ ಕಾವೇರಿ ಅವರಂತೂ ಫುಲ್ ಸಿಟ್ಟಲ್ಲಿ ಮನೆಗೆ ಬಂದು ಟೆನ್ಷನ್ ಆಗಿ ಕೀರ್ತಿ ಕಾಲ್ ಮಾಡ್ತಾರೆ. ಏರ್ನಿ ಕೀರ್ತಿ, ಯಾಕೆ ರೀತಿ ನಡ್ಕೊಂಡೆ, ಏನಾಗಿದೆ ನಿನಗೆ ಅಂತ ಪ್ರಶ್ನೆ ಮಾಡ್ತಿದ್ರೆ, ಪ್ಲೀಸ್ ಆಂಟಿ ದಯವಿಟ್ಟು ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ, ನನ್ನ ವಿಷಯಕ್ಕೆ ಬರಬೇಡಿ, ಯಾಕೆ ಏನು ಅಂದ್ರೆ ಎಲ್ಲನೂ ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ ಅಂತ ಹೇಳ್ತಿದ್ದಾಳೆ. ನನಗೆ 1 ವಾರ ಬ್ರೇಕ್ ಬೇಕಾಗಿದೆ ಅಂತ ಹೇಳ್ತಾಳೆ. ಯಾಕಮ್ಮ ಏನು ಅಂತ ಪೂಸಿ ಹೊಡೆದು ಕೇಳೋಕೆ ಮುಂದಾಗ್ತಾರೆ. ಯಾಕೆ ಏನು ಅಂದರೆ ಎಲ್ಲ ಕೂಡ ನಿಮ್ಗೆ ಹೇಳೋಕ್ಕಾಗುತ್ತಾ, ಪ್ಲೀಸ್ ನನಗೆ 1 ವಾರ ಬ್ರೇಕ್ ಬೇಕು ಅಂತ ಹೇಳ್ತಾಳೆ. ಯಾಕೆ ಏನು ಅಂದಾಗ, ಯಾಕೆ ಅಂದರೆ ಅಮ್ಮಂಗೆ ಮೈಲ್ಡಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ, ಅದಕ್ಕೋಸ್ಕರ ಅವಳಿಗೆ ಇನ್ನೂ ಕೂಡ ನನಗೆ ಸ್ಟ್ರೆಸ್ ಕೊಡೋದು ಇಷ್ಟ ಇಲ್ಲ, ಅದಕ್ಕೋಸ್ಕರ 1 ವಾರ ಹೊರಗಡೆ ಹೋಗಿ ಬರೋಣ ಅಂತ ಅಷ್ಟೇ ಅಂದಾಗ, ಮೈಲ್ಡಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಕಾನೂನಿಯಾಗೆ, ಹಾಗಾದ್ರೆ ಅಮ್ಮನ ಮುಂದೆ ಎಲ್ಲವೂ ಕೂಡ ನಿಂತು ಹೋಗುತ್ತಲ್ವ, ಯಾವತ್ತಿದ್ರೂ ಅಮ್ಮನ ಮುಂದೆ ಏನೂ ಕೂಡ ಗ್ರೀಚ್ ಇಲ್ಲ ಅಲ್ವಾ ಅಂತ ಕಾವೇರಿ ಅವ್ರು ಕೇಳ್ತಿದ್ರ. ನಾನು ಅಮ್ಮನ ಜೊತೆ ಹೋಗ್ತಿದ್ದೀನಿ ಅನ್ನೋ ಮಾತ್ರಕ್ಕೆ ವೈಷ್ಣವ್ನ ಬಿಟ್ಕೊಡ್ತಿದ್ದೇನೆ ಅಂತ ಅಲ್ಲ. ವೈಷ್ಣವ್ ಯಾವತ್ತಿದ್ರೂ ಕೂಡ ನನ್ನವನೇ. ಅಮ್ಮನ ಜೊತೆ 1 ವಾರಕ್ಕೆ ಮಟ್ಟಕ್ಕೆ ಹೋಗ್ತಿದ್ದೀನಿ, ಅಲ್ಲಿವರೆಗೂ ನನ್ನ ಹತ್ರ ಯಾವುದೇ ವಿಷಯ ತೊಗೊಂಡು ಬರಬೇಡಿ, ನೀವೇ ನೋಡ್ಕೊಳ್ಳಿ, ಜೊತೆಗೆ 1 ವಾರದ ಮೇಲೆ 1 ಕ್ಷಣ ಕೂಡ ಅಲ್ಲಿರಲ್ಲ ಅಂತ ಹೇಳ್ತಿದ್ದಾಳೆ. ಅಷ್ಟರಲ್ಲಿ ಈ ಕಡೆ ಲಕ್ಷ್ಮಿ ಮತ್ತು ವೈಷ್ಣವ್ ಅಲ್ಲಿಗೆ ಬರ್ತಾರೆ. ಅಮ್ಮ ನೀನು ಯಾಕೆ ಅಲ್ಲಿ ಸೆಲೆಬ್ರೇಷನ್ಗೆ ಬರಲಿಲ್ಲ ಅಂದಾಗ, ಈ ಕಡೆ ಕಾಲಲ್ಲೇ ಇದ್ದಾರೆ ಕಾವೇರಿಯವರು. ಅದು ಪುಟ್ಟ ಫೋನಲ್ಲಿದ್ದೆ, ಅದಕ್ಕೋಸ್ಕರ ಕೇಳಿಸ್ಲಿಲ್ಲ ಅಂದಾಗ, ಪರವಾಗಿಲ್ಲ ಅಮ್ಮ, ದೇವ್ರ ಹತ್ರ ನಾವು ಬರೋದೇ ಸರಿ ಅಲ್ವಾ, ದೇವ್ರು ನಮ್ಮ ಹತ್ರ ಬರೋಕ್ಕಿಂತ ಅದಕ್ಕೋಸ್ಕರ ನಿನ್ನ ಹತ್ರ ನಾವೇ ಬಂದ್ವಿ ಅಂತ ಹೇಳಿ ಲಕ್ಷ್ಮಿ ಮತ್ತು ವೈಷ್ಣು ಇಬ್ಬರೂ ಕೂಡ ಅಮ್ಮನ ಆಶೀರ್ವಾದ ತಗೋತಾರೆ. 100 ಕಾಲ ಸುಖವಾಗಿ ಬಾಳಿ ಮಕ್ಕಳ ಅಂತ ಹೇಳ್ತಾರೆ. 100 ಕಾಲ ಆ ಲಕ್ಷ್ಮಿ ವೈಷ್ಣವ್ ಜೊತೆ ಬದುಕಬೇಕಾ, ನನ್ನ ವೈಷ್ಣವ್ ಅವಳು ಯಾರು ಬಾಳೋದಕ್ಕೆ ಆಶೀರ್ವಾದ ಮಾಡ್ತಿದ್ರ ಆಂಟಿ. ಶಟ್, ಏನು ಮಾಡಲಿ ನಾನು, ಜಸ್ಟ್ 1 ವಾರ ಅಷ್ಟೇ, ಆ ನಂತರ 1 ಕ್ಷಣಕ್ಕೂ ಕೂಡ ಇರೋದಿಲ್ಲ. ನನ್ನ ಅಮ್ಮ ಸ್ವಲ್ಪ ಹುಷಾರಾಗಿ, ಆಮೇಲೆ ನನ್ನ ವೈಷ್ಣವ್ನ ನಾನು ಪಡ್ಕೋತೀನಿ ಅಂತ ಹೇಳ್ತಿದ್ದಾಳೆ. ನಂತರ ಈ ಕಡೆ ಕಾವೇರಿ ಅವರಿಗೆ ಕೂತರು ನಿಂತರು ಕೀರ್ತಿ, ದಯವಿಟ್ಟು ಆಂಟಿ ನನಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದಿದ್ದು, ಮುಖದ ಮೇಲೆ ಬಾಗ್ಲಾಕಿದ್ದು, ನನಗೆ ಬ್ರೇಕ್ ಬೇಕು ಅಂದಿದ್ದು, ಇದು ಎಲ್ಲವೂ ಕೂಡ ನೆನಪು ಮಾಡಿಕೊಂಡು ಅಪ್ಸೆಟ್ ಆಗ್ತಿದ್ದಾರೆ. ಇದೇನ ಅದೃಷ್ಟ ಕೈ ಕೊಡೋದಂದರೆ ಆ ಕೀರ್ತಿ ವೈಷ್ಣವ್ ಅಂತ ಹಿಂದೆ ಇಟ್ಕೊಂಡು ಬರ್ತಾ ಇದ್ಲು. ಆದರೆ ಈಗ ವೈಷ್ಣವೇ ಬೇಡ ಅಂತ 1 ವಾರ ಬ್ರೇಕ್ ತಗೋತೀನಿ ಹಾಗೆ ಹೀಗೆ ಅಂತಿದ್ದಾಳಲ್ಲ, ಏನಪ್ಪ ಇದು, ಏನಾಗಿದೆ ಹುಡುಗಿಗೆ, ಇವಳೇ ನನ್ನ ಅಸ್ತ್ರ, ಇವಳು ಇದ್ರೆ ಅಲ್ವಾ ನನ್ನ ಬ್ರಹ್ಮಾಸ್ತ್ರ ಯೂಸ್ ಮಾಡೋಕ್ಕಾಗೋದು, ಈ ಮನೇಲಿ ರೋಲ್ ಮೇಲೆ ಅಟ್ಯಾಕ್ ಮಾಡೋಕ್ಕಾಗೋದು. ಅವಳೇ ನನ್ನ ಕೈ ತಪ್ಪೋದ್ರೆ ಏನು ಮಾಡಲಿ ನಾನು, ಇಲ್ಲ ಯಾವುದೇ ಕಾರಣಕ್ಕೂ ಕೀರ್ತಿ ನನ್ನ ಕೈ ತಪ್ಪು ಹೋಗಬಾರ್ದು. ಕೀರ್ತಿ ನನ್ನ ಕೈಯಲ್ಲಿ ಅಸ್ತ್ರವಾಗಿರೋದು, ಅವಳನ್ನು ಇಟ್ಕೊಂಡೆ ಈ ಮನೆಯಿಂದ ಲಕ್ಷ್ಮಿನ ಓಡಿಸ್ಬೇಕು. ಅವಳು ವೈಷ್ಣವ್ ಅಂತ ಹಿಂದೆ ಬೀಳಬೇಕು, ಆಗ ಲಕ್ಷ್ಮಿ ಮತ್ತು ವೈಷ್ಣವ್ ನಡುವೆ ಬಿರುಕು ಬರಬೇಕು. ಇಲ್ಲ ಅಂದರೆ ಲಕ್ಷ್ಮಿನ ಓಡಿಸೋದು ಹೇಗೆ, ಖಂಡಿತ ಕೀರ್ತಿ ನನ್ನ ಕೈ ತಪ್ಪು ಹೋದರೆ ಖಂಡಿತ ಲಕ್ಷ್ಮಿನ ಈ ಮನೆಯಿಂದ ಓಡಿಸೋಕ್ಕಾಗಲ್ಲ. ನಂತರ ವೈಷ್ಣವ್ ಕೂಡ ನನ್ನ ಕೈ ತಪ್ಪು ಹೋಗ್ತಾನೆ, ಏನಪ್ಪ ಮಾಡಲಿ ಅಂತ ಕಾವೇರಿಯವರು ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೋತಿದ್ರೆ. ಆ ಕಡೆ ವೈಷ್ಣವ್ ಫೋನ್ ನೋಡ್ತಾ ಕೂತಿದ್ರೆ, ಏನ್ರು ಇದು, ನೀವಾದರೂ ನೆನೆಸೋದಲ್ವಾ, ನೋಡಿ ನಾನು ಕೂಡ ಮರ್ತೋಗಿದ್ದೀನಿ, ಸಾರಿ ರೀ, ನಾನಾದರೂ ನೆನ್ಪಿಟ್ಕೋಬೇಕಿತ್ತು. ಗಂಗಕ್ಕ ಅಂತೂ ಏನಿದು, ಇವತ್ತಿನ ಕಾಲದ ಹುಡುಗಿರು ಲಟ್ಟಣಿಗೆ ಇಟ್ಕೊಂಡು ನಿಂತ್ಕೊಂಡಿರ್ತಾರೆ ಗಂಡ ಆ್ಯನಿವರ್ಸರಿ ಮರ್ತೋದ್ರೆ. ಏನು ಲಕ್ಷ್ಮಕ್ಕ ನೀವು ಕೂಡ ಮರ್ತೋಗ್ಬಿಟ್ರಲ್ಲ ಏನು ಅಂತ ರೇಗಿಸ್ತಾ ಇದ್ರು ಗೊತ್ತಾ ಅಂತ ಹೇಳಿದಾಗ, ನನಗಂತೂ ನೆನ್ಪಿತ್ತಿದ್ರೆ ತುಂಬ ಚೆನ್ನಾಗಿ ನೆನ್ಪಿಟ್ಕೋತಿದ್ದೆ ಅಂತಾರೆ. ಹೌದೌದು, ತುಂಬ ಚೆನ್ನಾಗಿ ನೆನ್ಪಿಟ್ಕೋತಿದ್ರೆ ನಾನು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೋಬೇಕು ಆ್ಯನಿವರ್ಸರಿನ ಅಂತಾನೆ ಆಸೆ ಇಟ್ಕೊಂಡಿರ್ತಿದ್ದು. ಮೊದಲೆಲ್ಲ ನಾನು ಭಾಗ್ಯಕ್ಕಂಗೆ ಏನು ಹೇಳ್ತಿದ್ದೆ ಗೊತ್ತಾ, ಅಕ್ಕ ನೀನು ಸಣ್ಣ ಖುಷಿನೆಲ್ಲ ಸೆಲೆಬ್ರೇಟ್ ಮಾಡಬೇಕು, ಇದನ್ನೆಲ್ಲ ಇಂಥವು ಸ್ಪೆಷಲ್ ಡೇಸ್ನ ನೆನ್ಪಿಟ್ಕೋಬೇಕು ಅಂತ. ಆದರೆ ಇವತ್ತು ನಾನೇ ಮರ್ತು ಹೋಗಿದ್ದೀನಿ, ಇದೇನಾದರೂ ಅಕ್ಕಂಗೆ ಗೊತ್ತಾದರೆ ಖಂಡಿತ ಲಟ್ಟಣಿಗೆ ತೊಗೊಂಡು ನಮ್ಮಿಬ್ರಿಗೆ ಬಾರಿಸ್ತಾಳೆ ಅಂತ ಹೇಳಿದಾಗ, ಹೌದೌದು ಅದಕ್ಕೆ ಹೇಳೋದು ಬೇರೆಯವ್ರಿಗೆ ಬಿಟ್ಟು ಅಡ್ವೈಸ್ ಕೊಡೋಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಜೊತೆಗೆ ನನಗೇನು ಗೊತ್ತಿತ್ತು, ನಾನು ಮರೆಗುಳಿ ಗಂಡನ ಕಟ್ಕೊತೀನಿ ಅಂತ ಹೇಳಿದಾಗ, ನನ್ನ ಮರೆಗುಳಿನೇ ನಿಜ, ಆದರೆ ಸಿಂಪಲ್ ಡೇನ ಸ್ಪೆಷಲ್ ಡೇ ಮಾಡ್ತೀನಿ ಅಂತ ಹೇಳ್ತಿದ್ಲು ಗೊತ್ತಾ. ನನಗೇನಾದರೂ ಗೊತ್ತಿದ್ದರೆ ಇದನ್ನು ಅಂಥದ್ದಾಗ ಈ ಕಡೆ ಲಕ್ಷ್ಮಿಗೆ ಮನಸ್ಸು ಪೆಚ್ಚಾಗುತ್ತೆ, ಬಿಕಾಸ್ ಈ ಕಡೆ ವೈಷ್ಣವ್ಗೂ ಅನಿಸುತ್ತೆ, ಬಿಕಾಸ್ ಕೀರ್ತಿ ಬಗ್ಗೆ ಮಾತಾಡ್ಬಿಡ್ತಾರೆ. ಆದರೆ ಇಲ್ಲಿ ಲಕ್ಷ್ಮಿ ಮಾತ್ರ ಅದನ್ನು ಡ್ರ್ಯಾಗ್ ಮಾಡಿದೆ. ನನಗಂತೂ ಗೊತ್ತಿಲ್ಲಪ್ಪ ಸಿಂಪಲ್ ಡೇನ ಸ್ಪೆಷಲ್ ಡೇ ಹೇಗೆ ಮಾಡ್ತಾರೆ ಅಂತ, ನನಗಂಟ ಅಂತೂ 1 ಗಿಫ್ಟ್ ಕೂಡ ತಂದ್ಕೊಟ್ಟಿಲ್ಲ ಅಂತ ಹೇಳಿಬಿಡ್ತಾಳೆ. ಈ ಕಡೆ ವೈಷ್ಣವ್ಗಂತೂ ಹೀಗೆ ಬಂದರೂ ಕೂಡ ಅದನ್ನು ಹಾಗೆ ತೇಲ್ಸಿ ಬಿಟ್ಬಿಟ್ಟು ಹೇಗೆ ಚೆನ್ನಾಗಿರಬೇಕು ಅಂತ ಎಲ್ಲವನ್ನ ಮರೆತು ಖುಷಿಯಾಗಿ ಮಾತಾಡೋಕ್ಕೆ ಮುಂದಾಗ್ತಿದ್ದಾರೆ. ಲಕ್ಷ್ಮಿ ಅವ್ರನ್ನ ನೋಡಿದ್ರೆ ಪಾಪ ಅನ್ನಿಸ್ತದೆ ಅಂತ ವೈಷ್ಣವ್ ಅನ್ಕೋತಾರೆ.
ನಂತರ ನಿಮ್ಮ ಕಾಗೆ ಸುಂದ್ರಿ ಕತೆ ಎಲ್ಲ ಹೇಳಿಬಿಡಿ. ಸಿಂಪಲ್ ನಾನು ಸ್ಪೆಷಲ್ ಡೇ ಮಾಡ್ತಿದ್ರು ಅಂತ ನೀವೇನು ಮಾಡ್ತೀರಾ ಅಂತ ಹೇಳಿ. ಈಗ ಗೊತ್ತಾಯ್ತಲ್ವಾ ಆ್ಯನಿವರ್ಸರಿ ಅಂತ, ಏನು ಮಾಡ್ತೀರಾ ಅಂತ ಹೇಳ್ತಿದ್ದಾಗ ಇವ್ರನ್ನ ಖುಷಿಯಾಗಿ ಇಟ್ಕೊಳ್ಳೋಕ್ಕಾಗತ್ತೆ ಅಂತ ವೈಷ್ಣವ್ ಅನ್ಕೋತಾನೆ. ನಂತರ ನೋಡಿ ನಾನು ಏನು ಮಾಡ್ತೀನಿ ಅಂತ ಗೊತ್ತಾಗತ್ತೆ ನಿಮಗೆ ಅಂತಂದ್ರೆ ಜೊತೆಗೆ ನಿಮ್ಗೆ ಏನು ಇಷ್ಟ ಅಂತ ಕೇಳಿಬಿಡ್ತಾಳೆ. ಇದರಿಂದ ವೈಷ್ಣವ್ಗೆ ತುಂಬ ಖುಷಿ ಆಗಿಬಿಡುತ್ತೆ. ನನಗೆ ಯಾರೂ ಇದು ತನಕ ಏನು ಇಷ್ಟ ಅಂತ ಕೇಳೇ ಇಲ್ಲ, ಚಿಕ್ಕದ್ರಿಂದ ಕೂಡ ಎಲ್ಲ ಅಮ್ಮನೇ ಮಾಡ್ಕೊಂಡು ಬಂದರು. ಈಗಲೂ ಕೂಡ ನನಗೆ ಮ್ಯೂಸಿಕ್ ಬಿಟ್ಟು ಬೇರೆ ಏನು ಇಷ್ಟ ಅಂತ ಗೊತ್ತಿಲ್ಲ, ಈಗಲೂ ಕೂಡ ಅಮ್ಮನೇ ಸೆಲೆಕ್ಟ್ ಮಾಡ್ತಾರೆ ಅಂತ ವೈಷ್ಣವಿ ಹೇಳ್ತಿದ್ರೆ. ಇವತ್ತು ನಾನು ಕೇಳ್ತಿದ್ದೇನಲ್ವಾ ನಿಮ್ಗೆ ಏನು ಇಷ್ಟ ಅಂದಾಗ ನೀವು ನನ್ನ ವಿಶ್ ಕಂಪ್ಲೀಟ್ ಮಾಡ್ತೀರಾ ಅಂದಾಗ ಖಂಡಿತ ಮಾಡ್ತೀನಿ ಅಂತ ಹೇಳ್ತಾರೆ. ನಂತರ ಈ ಕಡೆ ಸರಿ ಆಯಿತು ತೊಗೊಳ್ಳಿ, ನಿಮ್ಗೆ ಏನು ಇಷ್ಟ ಅಂತ ಬರೀರಿ, ನಿಮ್ಗೆ ಏನು ಇಷ್ಟನೋ ಅದನ್ನು ಮಾಡೇ ಮಾಡ್ತೀನಿ ಅಂದಾಗ ನೀವು ಕೂಡ ತೊಗೊಳ್ಳಿ. ಆ್ಯನಿವರ್ಸರಿ ಆದಮೇಲೆ ಬರೀ ಹೆಂಡ್ತಿಗಲ್ಲ ಗಂಡಿಗೂ ಕೂಡ ಸರ್ಪ್ರೈಸ್ ಇರಬೇಕು, ಇಬ್ಬರು ವಿಶ್ ಕೂಡ ಈಡೇರಬೇಕು ಅಂತ ಹೇಳಿ ಇಬ್ಬರು ಕೂಡ ಕೊಡ್ತಾರೆ. ಇಬ್ಬರು ಕೂಡ 3 ವಿಶ್ನ ಬರೆಯೋಣ, ಇಬ್ಬರು 3 ವಿಶ್. ಆ ನಂತರ ಅದನ್ನು ನೀವು ಮಾಡಬೇಕು, ನಿಮ್ದನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ನಂತರ ಇಬ್ಬರು ಕೂಡ 3 ವಿಶ್ ಬರೀತಾರೆ. ಏನು ಅಂತ ಹೇಳಬೇಕಿದ್ರೆ ಈಗಲೇ ಹೇಳೋದು ಬೇಡ, 1 ವಿಶ್ ನಾನು ಹೇಳ್ತೀನಿ, ಅದನ್ನು ಕಂಪ್ಲೀಟ್ ಮಾಡೋಣ, ನೆಕ್ಸ್ಟ್ ನೀವು ಆ ವಿಷಯ ಹೇಳಿ, ನೆಕ್ಸ್ಟ್ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಫಸ್ಟ್ ವಿಶ್ ವೈಷ್ಣವ ಹೇಳಬೇಕಾಗತ್ತೆ, ಬಿಕಾಸ್ ಇವತ್ತು ಹುಡುಗಿರಲ್ಲ ಹುಡುಗರೇ ಫಸ್ಟು ಅಂತ ಲಕ್ಷ್ಮಿ ಹೇಳ್ತಾಳೆ. ನಂತರ ಈ ಕಡೆ ವೈಷ್ಣು ನನ್ನ ಹೆಂಡತಿ ಜೊತೆ ವಾಕಿಂಗ್ ಹೋಗಬೇಕು ಅಂತ ಇಷ್ಟ ಅಂತ ಹೇಳಿದಾಗ ಆಯ್ತಪ್ಪ ಬರ್ತೀನಿ, ಬಟ್ ಆ ಒಂದು ದೊಗ್ಲೆ ಬಟ್ಟೆ ಅಂತೂ ನನ್ನಿಂದ ಹಾಕೊಳ್ಳೋಕ್ಕಾಗಲ್ಲ, 3 ಜನ ಹೋಗ್ಬೋದು ಅಂತ ಹೇಳಿದಾಗ ಅದೇ ರೀತಿ ಬಟ್ಟೆ ಹಾಕೊಳ್ಳೋದು ಅದಕ್ಕೆ ಅಂತಾರೆ. ಆ ರೀತಿ ಬಟ್ಟೆ ಹಾಕೊಳ್ಳೋದು ಒಂದು 3 ವರ್ಷ ಜಾಸ್ತಿ ಬಾಳಿಕೆ ಬರಲಿ, ಬೆಳಿತಾವೆ ಮಕ್ಕಳು ಅಂತ ದೊಡ್ಡ ಬಟ್ಟೆ ತಗೊಡ್ತಾರೆ ನಮ್ಮ ಮನೇಲಿ ಗೊತ್ತಾ, ಅದನ್ನೆಲ್ಲ ಹಾಕೊಂಡು ಹೋಗೋಕ್ಕಾಗಲ್ಲ ಅಂದರೆ ಆ ಥರ ಹಾಕೊಳ್ಳೇಬೇಕಪ್ಪ, ಇಲ್ಲಾಂದರೆ ಅಡ್ಗುಲಜ್ಜಿ ಅಂತ ಜನ ಆಡ್ಕೊಳ್ಳಲ್ಲ. ಸಿಂಗಲ್ ವೈಷ್ಣವರ ಹೆಂಡತಿ ಏನಪ್ಪ ಈ ರೀತಿ ಬಟ್ಟೆ ಹಾಕೋತಾರೆ ಅಂತ ಹೇಳ್ತಿದ್ರೆ ನಿಮಗೂ ಕೂಡ ಇದೆಲ್ಲ ಪ್ರಾಬ್ಲಮ್ ಆಗುತ್ತಾ, ಸರಿ ಬಿಡಿ ಒಂದು ಚಿಕ್ಕ ಬಟ್ಟೆ ಕೊಡಿ, ಅದನ್ನೇ ಹೇಗೋ ಎತ್ಕೊಂಡು ಹಾಕೋತೀನಿ ಅಂತ ಹೇಳಿದಾಗ ಅಯ್ಯೋ ನೀವು ಕೂಡ ನಂಬಿಟ್ರ, ನಾನು ತಮಾಷೆ ಮಾಡ್ದೆ ರೀ, ನನ್ನ ಹೆಂಡತಿ ಅಡ್ಗುಲಜ್ಜಿ ಬಟ್ಟೆ ಹಾಕೊಂಡು ಬಂದರೂ ಕೂಡ ನಂಗೆ ತುಂಬಾ ಖುಷಿ ಆಗುತ್ತೆ, ಯಾಕಂದರೆ ನನ್ನ ಹೆಂಡತಿ ಕಂಫರ್ಟ್ ನನಗೆ ಮುಖ್ಯ ಅಂತ ವೈಷ್ಣವ್ ಹೇಳ್ತಾರೆ. ಇದರಿಂದ ಲಕ್ಷ್ಮಿಗೂ ಕೂಡ ಖುಷಿ ಆಗುತ್ತೆ. ನಡೀರಿ ಫಸ್ಟ್ ಇಬ್ಬರು ಕೂಡ ರೆಡಿ ಆಗೋಣ ಅಂತ ಹೇಳಿ ಹೋದರೆ ಆ ಕಡೆ ಕಾವೇರಿ ಅವರು ಕೀರ್ತಿ ಹತ್ರ ಹೋಗಿದ್ದಾರೆ. ಎಷ್ಟು ಸತಿ ಹೇಳುವುದಂಡಿ ನನ್ನನ್ನು ಬಂದು ಭೇಟಿ ಮಾಡಬೇಡಿ ಅಂತ, ಎಷ್ಟು ಸತಿ ಕೂಡ ಹೇಳಿದ್ರು ಇದೇ ಕೆಲಸ ಮಾಡ್ತಿರಲ್ಲ, ಏನು ಹೇಳಬೇಕು ನಿಮಗೆ ಅಂತಂದರೆ ಕಾರುಣ್ಯಾಗೆ ಈ ರೀತಿ ಆಗಿದೆ ಅಂತ ಗೊತ್ತಾದ ತಕ್ಷಣ ತುಂಬ ಆತಂಕ ಆಗೋಯ್ತು. ಅದಕ್ಕೆ ಹೇಗಿದ್ದಾರೆ ಅಂತ ವಿಚಾರಿಸೋಣ ಅಂತ ಬಂದೆ. ಹೇಗಿದ್ದಾರೆ, ನನ್ನ ಸಹ ಏನಾದರೂ ಬೇಕಾ ಅಂತಾಗ ನನ್ನ ನಮಗೆ ಏನೂ ಆಗಿಲ್ಲ, ನಾನು ಅವ್ರನ್ನ ನೋಡ್ಕೋತೀನಿ, ನನಗೆ ಯಾರೇ ಹೆಲ್ಪ್ ಬೇಕಾಗಿಲ್ಲ ಅಂತಾರೆ. ಎಲ್ಲಿಗೆ ಹೋಗ್ತಿದ್ಯಾ ಕೀರ್ತಿ ಅಂದಾಗ ನಿಮ್ಗೆ ಬೇಕಾಗಿಲ್ಲ ಆಂಟಿ ಹೇಳಲಿಲ್ವಾ ನಾನು 1 ವಾರದಲ್ಲಿ ಬರ್ತೀನಿ ಅಂತ ಹೇಳ್ತಿದ್ದಾಗ ಆದರೂ ರಿಪೋರ್ಟ್ ಎಲ್ಲ ತೊಗೊಂಡೋಗು, ಏನಾದರೂ ಹೆಚ್ಚು ಕಡಿಮೆ ಆದರೆ ರಿಪೋರ್ಟ್ ಇದ್ದರೆ ಸಹಾಯ ಆಗುತ್ತೆ, ಅಕ್ಕಪಕ್ಕದ ಹಾಸ್ಪಿಟಲಲ್ಲಿ ಸೇರಿಸೋಕೆ ಅಂದಾಗ ನಾನು ನಮ್ಮಂಗೆ ಏನೂ ಆಗಲ್ಲ, ನಾನು ನಮ್ಮಮ್ಮನ ನೋಡ್ಕೋತೀನಿ ಅಂತ ಹೇಳಿ ಹೊರಟ್ಬಿಡ್ತಾಳೆ. ಈ ಕಡೆ ನನಗೆ ಗೊತ್ತಿದೆ ಕೀರ್ತಿ 1 ವಾರ ಹೋಗ್ತೀಯಾ, ಹೇಗೆ ನೀನು ಆದಷ್ಟು ಬೇಗ ಕರೆಸ್ಕೋಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಕಾವೇರಿ ಹೇಳ್ತಾರೆ. ನಂತರ ಅಮ್ಮನ ಕರ್ಕೊಂಡು ಕೀರ್ತಿ ಹೊರಡ್ತಿದ್ರೆ ಓ ಮೈ ಗಾಡ್ ಕೀರ್ತಿ ಬೇಜಾರಾಗ್ತಿದ್ಯಾ ನಿನಗೆ ಅಂದಾಗ ಇಲ್ಲಮ್ಮ ನೀನು ಆದಷ್ಟು ಬೇಗ ಹುಷಾರಾಗಿ ಸ್ಟ್ರೆಸ್ ಮಾಡ್ಕೋಬೇಡ ಅಂತ ಹೇಳ್ತಾಳೆ ಕೀರ್ತಿ. ನೀನು ಇಂಪಾರ್ಟೆಂಟ್ ಅಮ್ಮ ಅಂತ. ನಾನು ಯಾಕೆ ಈ ಕೆಲಸ ಮೊದಲೇ ಮಾಡಲಿಲ್ಲ, ಡ್ರಾಮಾ ಮಾಡಿದಿದ್ರೆ ಇಷ್ಟೊತ್ತಿಗೆ ನನ್ನ ಮಗಳು ಮದುವೆನೇ ಆಗ್ಬಿಡ್ತಿತ್ತು ಅಂತ ಕಾರುಣ್ಯ ಅನ್ಕೋತಾರೆ. ಫೈನಲಿ ಕೀರ್ತಿ ತನ್ನ ಅಮ್ಮನ ಜೊತೆ ಔಟ್ ಸ್ಟೇಷನ್ಗೆ ಹೋಗ್ತಿದ್ರೆ ಈ ಕಡೆ ವೈಷ್ಣು ಮತ್ತು ಲಕ್ಷ್ಮಿ ರೆಡಿ ಆಗಿದ್ದಾರೆ. ತುಂಬ ಮುದ್ದಾಗಿ ಲಕ್ಷ್ಮಿ ಕಾಣಿಸ್ತಿದ್ದಾಳೆ. ಹೊರಗಡೆ ಬರ್ತಿದ್ದಾಗೆ ಎಲ್ಲಿ ಹೋಗ್ತಿದ್ರ ಅಂದಾಗ ನಾನು 3 ವಿಶ್, ನನ್ನ ಹೆಂಡತಿ 3 ವಿಶ್, ಇಬ್ಬರು ಕೂಡ 3 ವಿಶ್ ಇಟ್ಕೊಂಡಿದ್ದೀವಿ, ಈಗ ನಾನು ಹೊರಗಡೆ ಸುತ್ತಾಡೋದು, ಆನಂತರ ಅವಳು ಹೇಳೋದು, ಹೀಗೆ ಎಲ್ಲರ ವಿಶು ಕಂಪ್ಲೀಟ್ ಮಾಡ್ಕೊಂಡು ಮನೆಗೆ ವಾಪಸ್ ಬರ್ತೀವಿ ಅಂದಾಗ ಇವತ್ತಿನ ಹುಡುಗಿಯರಂತೂ ಸೂಪರ್ಬಾಗಿ ಪ್ಲಾನ್ ಮಾಡ್ತೀರಾ, ಸಖತ್ತಾಗಿದೆ, ಇದಕ್ಕೋಸ್ಕರನೇ ಕಾಯ್ತಿದ್ದೆ ಮಗನೇ, ನನ್ನ ಸೊಸೆ ಜೊತೆ ನೀನು ಖುಷಿಯಾಗಿರಬೇಕು ಅಂತ ಕೃಷ್ಣವ್ರ ಮನಸ್ಸಲ್ಲಿ ಅನ್ಕೋತಾರೆ. ನಂತರ ಈ ಕಡೆ ಎಲ್ಲರೂ ಖುಷಿಯಾಗಿದ್ರೆ ಕಾವೇರಿ ಅವ್ರಿಗಂತೂ ಸಡ ಅಂತದೆ. ಅದರಲ್ಲೂ ಲಕ್ಷ್ಮಿ ಮುದ್ದಾಗಿ ಕಾಣಿಸ್ತಿರೋದು ನೋಡಿದ್ದೆ, ಸೂಪರ್ಬಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಿದ್ದಾರೆ ಎಲ್ಲರೂ ಕೂಡ. ನಂತರ ಈ ಕಡೆ ಸುಪ್ರೀತಾ ಅವರಂತೂ ಫೈನಲಿ ನಮ್ಮ ಹುಡುಗಂಗೆ ಬುದ್ಧಿ ಬಂತಲ್ಲ ಅಂತ ಅನ್ಕೋತಿದ್ದಾರೆ. ಆ ಕಡೆ ಆಲ್ರೆಡಿ ಕೀರ್ತಿ ತನ್ನ ಅಮ್ಮನ ಕರ್ಕೊಂಡು ಹೋಗಿದ್ರೆ ಈ ಕಡೆ ವೈಷ್ಣವ್ ಲಕ್ಷ್ಮಿನ ಕರ್ಕೊಂಡು ಹೋಗ್ತಿದ್ದಾನೆ. ಈ ಕಡೆ ಕಾವೇರಿ ಅವರು ಕೀರ್ತಿನ ಹೇಗಾದ್ರೂ ಮಾಡಿ ವಾಪಸ್ ಕರ್ಸ್ಕೋಬೇಕು ಅಂತಿದ್ದಾರೆ. ಹಾಗಿದ್ರೆ ಈ ಒಂದು ಟ್ರಿಪ್ಪಲ್ಲಿ ಕೂಡ ಏನು ಅನಾಹುತ ಆಗ್ಬೋದು, ಒಂದು ದೊಡ್ಡ ಘಟನೆ ಘಟಿಸ್ಬಿಡುತ್ತೆ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ.